ಅಷ್ಟು ಫೌಂಡರ್ಸ್ಗೆ ನೀವು ಅವಮಾನ ಮಾಡಿದ್ದೀರಾ. ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಅಗ್ನಿ ಪರೀಕ್ಷೆ ಪಾಸ್ ಮಾಡೋಕೆ ನಾಮಿನೇಷನ್ ಅಸ್ತ್ರ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಇವತ್ತಿನ ಅಗ್ನಿ ಪರೀಕ್ಷೆಯಲ್ಲಿ 4 ಜಡ್ಜಸ್ಗಳ ಪೈಕಿ ಒಬ್ಬರನ್ನ ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಿ ಅವರ ಫೋಟೋವನ್ನ ಸುಟ್ಟು ಹಾಕಬೇಕಂತ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಈಗ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಇನ್ನ ನಾನು ಚೈತ್ರನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಂತರ 3 ಹೆಣ್ಣು ಮಕ್ಕಳ ಪೈಕಿ ಇಬ್ಬರು ಚಂದನ್ ಶೆಟ್ಟಿಯನ್ನ ನಾಮಿನೇಟ್ ಮಾಡಿ ಈ ರೀತಿಯಾಗಿ ಕಾರಣವನ್ನ ಕೊಡ್ತಾರೆ. ಈ ಒಂದು ಗೇಮ್ ಒಳಗ ಹಿ ನೋಸ್ ದ ಸ್ಟ್ರಾಟಜೀಸ್. ಇವನ್ ದೋ ಗೇಮ್ ಸೋತ್ರುನು ಹಿ ನೋಸ್ ಹೆಂಗ್ ನಾ ಗೆಲ್ಬೋದಿತ್ತಂತ ಹೇಳಿ. ನಂತರ ಮಾಡಲ್ ಆಗಿ ಕಾಣಿಸಿಕೊಂಡಿದ್ದ ಈ ಮಹಿಳೆ ವಿನಯ್ ಗೌಡ ಅವರನ್ನ ನಾಮಿನೇಟ್ ಮಾಡಿ ಸೀಸನ್ 10ರಲ್ಲಿ ಡ್ರೋನ್ ಪ್ರತಾಪ್ ಮಧ್ಯೆ ನಡೆದ 35 ಕಂಪನಿ ಮ್ಯಾಟರ್ ತೆಗಿತಾರೆ. ಸೀಸನ್ ಅಲ್ಲಿ ಹೇಳ್ತೀರಾ 35 ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದೀನಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ಹೊರಗಡೆ 35 ಸ್ಟಾರ್ಟ್ಅಪ್ ಇಟ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಹೊರಗಿನ ನಿಜವಾದ ಸ್ಟಾರ್ಟ್ಅಪ್ ಓನರ್ಗಳಿಗೆ ಅವಮಾನ ಮಾಡಿದ್ದೀರಿ ಅಂದ್ರು. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ಗೆ ನೀವು ಅವಮಾನ ಮಾಡಿದ್ದೀರಾ. ಕೊನೆಯಲ್ಲಿ ವಿನಯ್ ಗೌಡ ಅವರನ್ನ ನಾಮಿನೇಟ್ ಮಾಡಿ ಅವರ ಫೋಟೋವನ್ನ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರೆ. ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಸೊ ಹಾಗಾಗಿ ನಾನು ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.